ನಾವೆಲ್ಲ 90s ಕಿಡ್ ದೀಪಾವಳಿ ಹಬ್ಬ ಅನ್ನೋದಕ್ಕಿಂತ ಜಾಸ್ತಿ ಪಟಾಕಿ ಹಬ್ಬ ಅಂತ ಹೇಳಿರ್ತೀವಿ. ಯಾರ್ಯಾರು ನಮ್ಮ ಥರನೇ ಪಟಾಕಿ ಹಬ್ಬ ಅಂತ ಹೇಳಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಪಟಾಕಿನ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇವ್ರು 3 ಜನ ನೋಡಿ ಜಗಳ ಮಾಡಿಕೊಂಡು ಮುಂದೆ ಸೀಟಿಗೆ ಅಂತ ಫೈನಲಿ ನಮ್ಮ ನಿಶು ಕೂತ್ಕೊಂಡ. ಎಲ್ಲರೂ ಮಂಡ್ಯಾಗೆ ಹೋಗ್ತಾ ಇದ್ದೀವಿ ಪಟಾಕಿ ತೊಗೊಂಬರೋಣ ಅಂತ. ನನ್ನ ತಂಗಿ ಎದ್ದು ಬಿದ್ದು ವೈಫೈ ಕನೆಕ್ಟ್ ಮಾಡಿ ಸಾಂಗ್ ಹಾಕೋಕ್ಕೆ ಅಂತ ನೋಡ್ತಿದ್ದಾಳೆ. ಅವಳು ಅಷ್ಟೊತ್ತಿಗಾಗಲೇ ನಮಗೆ ಮಂಡ್ಯನೇ ಸಿಕ್ಬಿಡ್ತು. ಮಂಡ್ಯ ಬಾಯ್ಸ್ ಕಾಲೇಜಲ್ಲಿ ಹತ್ರ ಸ್ಟಾಲ್ನ ಹಾಕಿದ್ರು, ದೀಪಾವಳಿದು ಪಟಾಕಿ ಸ್ಟಾಲು. ಅಲ್ಲಿ ಹೋಗ್ಬಿಟ್ಟು ತೊಗೊಂಬಂದ್ವಿ. ಅದರಲ್ಲಿ ಪಟಾಕಿ ಬಾಕ್ಸ್ 2 ಬಾಕ್ಸ್ನ ತೊಗೊಂಬಂದ್ವಿ. ನಮ್ಮವ್ವ ಆಲ್ರೆಡಿ ವಾರ್ನ್ ಮಾಡಿದ್ರು, ಡಮ್ಮನ ಪಟಾಕಿ ಯಾವುದು ಮನೆ ಮುಂದೆ ಹೊಡಿಯಂಗಿಲ್ಲ, ಹೊಡೆದ್ರೆ ಎಲ್ರಿಗೂ ನಾನು ಬಂದು ಹೊಡಿತೀನಿ ಅಂತ. ಅಂದಿವೆ ಗೋಬಿನ ತಿನ್ಕೊಂಬಂದ್ವಿ. ಒಂದಷ್ಟು ಜನ ಪಾನಿಪುರಿ, ಇನ್ನೊಂದಷ್ಟು ಜನ ಗೋಬಿ ಕೇಳ್ತಾ ಇದ್ರು. ಫೈನಲಿ ಗೋಬಿಗೆ ತಿನ್ನಕ್ಕೆ ಅಂತ ಹೋದ್ವಿ. ನಮ್ಮ ಪೂರ್ವಿ ನೋಡಿ ಯಾವ ಕೆಲಸ ಮಾಡ್ತಿದ್ದಾಳೆ, ಮೆಲ್ಲಿಗೆ ಡ್ರೈ ಗೋಬಿನ ಎತ್ಕೊಂಬಂದು ನಮಗೆ ಕೊಡ್ತಾ ಇದ್ಲು. ಪ್ಲೇಟಲ್ಲಿ ಎಲ್ಲರೂ ಗೋಬಿನ ತಿನ್ಕೊಂಡು ಆಮೇಲೆ ಪಾನಿಪುರಿನೂ ತಿನ್ಕೊಂಡು ಯಾರ್ಯಾರಿಗೆ ಪಾನಿಪುರಿ ಬೇಕು ತಿನ್ಕೊಂಡು ಮನೆಗೆ ಬಂದ್ವಿ. ಡಮ್ಮನೋ ಪಟಾಕಿ ಎಲ್ಲ ಎತ್ತಿಕ್ಬಿಟ್ಟು ಸುರ್ಸುರು ಬತ್ತಿ, ಹೂ ಕುಂದ, ಕೃಷ್ಣನ ಚಕ್ರ ಇದನ್ನೆಲ್ಲ ಹಚ್ಚಿ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಬಾಯ್ ಬಾಯ್.